ನಮ್ಮನ್ನು ಬಹಳವಾಗಿ ಪ್ರೀತಿ ಮಾಡುವ ನಮ್ಮ ತಂದೆಯೇ, ನಿಮ್ಮ ನಾಮಕ್ಕೆ ಸ್ತೋತ್ರ ಸ್ವಾಮಿ. ನಿನ್ನ ಕೃಪಾಹಸ್ತಲ್ಲಿ ನಮ್ಮನ್ನೇ ಒಪ್ಪಿಸ್ತೇವೆ. ವಾಕ್ಯವನ್ನು ಕೇಳುವ ಪ್ರತಿಯೊಬ್ಬರನ್ನು ಪವಿತ್ರಾತ್ಮನೇ ನಿನ್ನ ಪ್ರಸನ್ನತೆಯಲ್ಲಿ ನಡೆಸು. ನಿನ್ನ ಸಹಾಯವಿಲ್ಲದೆ ನಿನ್ನ ವಾಕ್ಯಗಳನ್ನು ತಿಳ್ಕೊಳ್ಳೋದು ಅಸಾಧ್ಯವಾಗಿದೆ. ಅದೇ ರೀತಿ ವಾಕ್ಯವನ್ನು ಬೋಧಿಸುವ ನನಗೂ ಪವಿತ್ರಾತ್ಮನೇ ಸಹಾಯ ಮಾಡು. ನನ್ನ ಬಾಯಿಂದ ಬರುವ ಪ್ರತಿಯೊಂದು ಮಾತುಗಳು ನಿನ್ನದಾಗಲಿ ಪವಿತ್ರಾತ್ಮನೇ. ನಿನ್ನ ವಾಕ್ಯಕ್ಕೆ ಅನುಗುಣವಾಗಿ ನಿನ್ನ ಮಕ್ಕಳೊಂದಿಗೆ ಮಾತಾಡಲು ನನ್ನನ್ನು ನಿನ್ನ ವಶದಲ್ಲಿಟ್ಟು ನಡೆಸೆಂದು ಬೇಡುತ್ತಿದ್ದೇನೆ. ಕೊನೆಯವರೆಗೂ ನನ್ನನ್ನು ಕಾಪಾಡು ಹಾಗೂ ನಿನ್ನ ವಶದಲ್ಲಿಟ್ಟು ನನ್ನನ್ನು ನಡೆಸೆಂದು ಬೇಡುತ್ತಿದ್ದೇನೆ. ಎಲ್ಲ ಸ್ತುತಿ ಸ್ತೋತ್ರ ಘನ ಮಹಿಮೆ ತಂದೆ ಮಗ ಪವಿತ್ರ ಆತ್ಮರಿಗೆ ಸಲ್ಲಲಿ. ಆಮೆನ್. ಪ್ರೈಸ್ ದ ಲಾರ್ಡ್. ನಾವು ಹೊಸ ವರ್ಷದಲ್ಲಿ ಒಂದು ಹೊಸ ಚಿಂತನೆಯಿಂದ ದೇವರು ಒಂದು ಅದ್ಭುತ ಆಲೋಚನೆಗಳನ್ನು ನಮಗೆ ಕೊಟ್ಟು ನಡೆಸುವವರಾಗಿದ್ದಾರೆ. ಇವತ್ತು ನಾವು ಧ್ಯಾನಿಸಲಿಕ್ಕಿರುವ ವಿಷಯ ನಮ್ಮ ಜೀವಿತದಲ್ಲಿ ಬಹಳ ಅಗತ್ಯ ಮತ್ತು ಅಮೂಲ್ಯ ಮತ್ತು ಬಹಳ ಗಂಭೀರವಾದದ್ದಾಗಿದೆ. ನಾನು ಪ್ರತಿಯೊಬ್ಬರ ಹತ್ರ ಕೇಳಿಕೊಳ್ಳುವುದು, ಇದನ್ನು ಬಹಳ ಗಂಭೀರವಾಗಿ ಧ್ಯಾನ ಮಾಡಿ. ಯಾಕೆಂದರೆ ಈ ಒಂದು ಧ್ಯಾನದಿಂದ ನಿಮ್ಮ ಜೀವಿತವೇ ಬದಲಾಗಲಿಕ್ಕೆ ಸಾಧ್ಯ ಉಂಟು. ಒಂದು ಜೀವಿತ ಆಶೀರ್ವಾದಮಯವಾಗಲಿಕ್ಕೆ ಸಾಧ್ಯ ಉಂಟು. ಅಂತಹ ಒಂದು ಅದ್ಭುತ ಆಲೋಚನೆಗಳೊಂದಿಗೆ ದೇವರು ನಮಗೆ ಕೊಡ್ತಾ ಇದ್ದಾರೆ. ಈ ಸಂಗತಿಗಳನ್ನು ನಾವು ನೋಡಿದರೆ ಇದನ್ನು ಅನೇಕ ಮೇಧಾವಿಗಳು, ಅನೇಕ ಸೈಕಾಲಜಿಸ್ಟ್ ಅಥವಾ ಫಿಲಾಸಫಿಸ್ಟ್ ಅಂತ ಹೇಳ್ತಾರೆ, ಇವರೆಲ್ಲ ಇದೇ ಸಂಗತಿಗೆ ಸಂಬಂಧಪಟ್ಟು ಅನೇಕ ಮಾತುಗಳನ್ನು ಹೇಳಿದ್ದಾರೆ, ಪುಸ್ತಕಗಳನ್ನು ಬರೆದಿದ್ದಾರೆ. ಮಾತ್ರವಲ್ಲ, ಇದಕ್ಕೆ ಸಂಬಂಧಪಟ್ಟು ಇವತ್ತು ಕೂಡ ಹಣ ತಕ್ಕೊಂಡು ಜನರ ಹತ್ರ ಇದಕ್ಕೆ ಸಂಬಂಧಪಟ್ಟ ಸಂಗತಿಗಳಲ್ಲಿ ನಡೆಸ್ತಾ ಇದ್ದಾರೆ. ಇದು ಯಾವ ಸಂಗತಿಗಳು? ಇದು ನಮ್ಮ ಆಲೋಚನೆಗಳು, ನಮ್ಮ ಮನಸ್ಸಿನ ಆಲೋಚನೆಗಳಿಗೆ ಸಂಬಂಧಪಟ್ಟ ವಿಷಯವಾಗಿದೆ. ಈಗ ಇದಕ್ಕೆ ನಮ್ಮ ಮನಸ್ಸನ್ನು ಹತೋಟಿ ಆಡಲಿಕ್ಕೆ ನೀವು ಅನೇಕ ಪ್ರೋಗ್ರಾಮ್ಗಳನ್ನು ಇವತ್ತು ಯೂಟ್ಯೂಬಲ್ಲಾಗಲಿ ಹಣ ಕೊಟ್ಟು ಜನರು ಮಾಡ್ತಾರೆ. ಡಿವೋಷನ್ ಅಂತ, ಅಂದರೆ ಧ್ಯಾನ ಅಂತ ಹೇಳಿ ಎಲ್ಲ ಲೌಕಿಕ ಸಂಗತಿಗಳಲ್ಲಿ ಇದನ್ನು ಮಾಡುವುದಾದರೆ ಇದಕ್ಕೆ ಎಷ್ಟು ಒಂದು ಪ್ರಾಮುಖ್ಯತೆ ಇದೆ ಅಂತ ತಿಳ್ಕೊಳ್ಳಿ. ಆದರೆ ಇದು ಲೌಕಿಕ ಸಂಗತಿಯಲ್ಲಿ ಎಷ್ಟು ಪ್ರಾಮುಖ್ಯತೆ ಇದೆಯಾ, ಅದಕ್ಕಿಂತ ಹೆಚ್ಚಾಗಿ ಆತ್ಮಿಕ ಸಂಗತಿಗಳಲ್ಲಿ ಕೂಡ ಇದಕ್ಕೆ ಪ್ರಾಮುಖ್ಯತೆ ಇದೆ. ನಾನು ಈಗ ನೋಡುವಾಗ ನನಗೆ ಈ ಲೌಕಿಕ ರೀತಿಯಲ್ಲಿ ಮಾಡುವ ಎಲ್ಲ ವಿಷಯಗಳು ದೇವರ ವಾಕ್ಯದ ಆಧಾರದಲ್ಲಿಯೇ ಜನ ತಿಳ್ಕೊಂಡಿದ್ದಾರೆ ಅಂತ ನಾನು ಯೋಚಿಸ್ತೇನೆ. ನಾವು ದೇವರ ಮಕ್ಕಳು, ಎಲ್ಲ ಸಂಗತಿಗಳನ್ನು ದೇವರ ವಾಕ್ಯದ ಆಧಾರದಲ್ಲಿ ನಾವು ತಿಳ್ಕೊಳ್ಬೇಕು. ನಮ್ಮ ಇವತ್ತು ನಾವು ಧ್ಯಾನಿಸಲಿಕ್ಕಿರುವ ವಿಷಯ, ನಮ್ಮ ಆಲೋಚನೆಗಳನ್ನು ಹೇಗೆ ನಾವು ಹತೋಟಿಯಲ್ಲಿ ಇಟ್ಟುಕೊಳ್ಳುವುದಂತ. ಬಹಳ ಒಂದು ಗಂಭೀರವಾದ ವಿಷಯ ಇದಾಗಿದೆ. ನಮ್ಮ ಮನಸ್ಸು ಎಲ್ಲವನ್ನು ಹತೋಟಿಯಲ್ಲಿ ಇಟ್ಟುಕೊಳ್ಳುವ ಒಂದು ಗೋಪುರವಾಗಿದೆ. ಆ ಕಂಟ್ರೋಲಿಂಗ್ ಟವರ್ ಅಂತ ನಾವು ಇಂಗ್ಲೀಷಲ್ಲಿ ಹೇಳ್ತೇವೆ ನೋಡಿ. ಹಡಗುಗಳಿಗೆ ದೀಪಸ್ತಂಭಗಳಿರ್ತವೆ. ನೀವು ಕಂಪ್ಯೂಟರಲ್ಲಿ ನೋಡಿದರೆ ಹಾರ್ಡ್ವೇರ್ ಅಂತ ಇರ್ತದೆ. ಹಾರ್ಡ್ವೇರಲ್ಲಿ ಹಾಕಿದ ಸಾಫ್ಟ್ವೇರೇ ಪ್ರಕಾರ ಆ ಕಂಪ್ಯೂಟರ್ ಕಾರ್ಯ ಮಾಡ್ತದೆ. ಅದೇ ರೀತಿಯಾಗಿ ನಮ್ಮ ಮನಸ್ಸಿನಲ್ಲಿ ನಾವು ಇಟ್ಟುಕೊಂಡ ಆಲೋಚನೆಗಳ ಪ್ರಕಾರನೇ ನಾವು ಜೀವಿಸುವವರಾಗಿದ್ದೇವೆ. ನಮ್ಮ ಆಲೋಚನೆಗಳ ಪ್ರಕಾರ ನಾವು ಕಾರ್ಯವನ್ನು ಮಾಡುವವರಾಗಿದ್ದೇವೆ. ಆದ್ದರಿಂದ ನಮ್ಮ ಜೀವಿತದಲ್ಲಿ ನಡೆಯುವ ಎಲ್ಲ ಸಂಗತಿಗಳು ನಮ್ಮ ಆಲೋಚನೆಯ ಮೇಲೆ ಅವಲಂಬಿತವಾಗಿ, ಎಲ್ಲ ನಿರ್ಧಾರಗಳು ನಮ್ಮ ಆಲೋಚನೆಯ ಮೇಲೆ ಅವಲಂಬಿತವಾಗಿದೆ. ಇದಕ್ಕೆ ಮೂಲವಾಗಿ ಒಂದು ವಾಕ್ಯವನ್ನು ನಾವು ನೋಡೋಣ. ಜ್ಞಾನೋಕ್ತಿ 23:7 ವಾಕ್ಯ.
ಜ್ಞಾನೋಕ್ತಿ 23 7ನೇ ವಾಕ್ಯ. ಅವನು ತನ್ನ ಒಳಗಿನ ಆಲೋಚನೆಯಂತೆ ಇದ್ದಾನೆ. ನೋಡಿ, ಪ್ರತಿಯೊಬ್ಬ ಮನುಷ್ಯನು ತನ್ನ ಒಳಗಿನ ಆಲೋಚನೆಯಂತೆ ಇದ್ದಾನೆ ಅಂತ ದೇವರ ವಾಕ್ಯ ಹೇಳ್ತದೆ. ಪ್ರತಿಯೊಬ್ಬ ಮನುಷ್ಯನು ಆದ್ದರಿಂದ ನಮ್ಮ ಭವಿಷ್ಯವು ನಮ್ಮ ಆಲೋಚನೆಗಳು ನಿರ್ಧಾರ ಮಾಡ್ತವೆ. ನಾವು ನಮ್ಮ ವಿಷಯ ಇತರರಿಗೆ ಆಲೋಚಿಸುವ ಪ್ರಕಾರ ನಾವು ನಡೆಯುವವರಾಗಿದ್ದೇವೆ. ಇತರರ ವಿಷಯದಲ್ಲಿ ನಾವು ಏನು ಯೋಚಿಸ್ತೇವೆ ಅದೇ ಪ್ರಕಾರ ನಾವು ಅವ್ರ ಹತ್ರ ನಡೆಯುವವರಾಗಿದ್ದೇವೆ. ನಮ್ಮ ಆಲೋಚನೆಗಳು ದೇವರೊಂದಿಗಿನ ಸಂಬಂಧವನ್ನು ನಿರ್ಧಾರ ಮಾಡ್ತದೆ. ನಮ್ಮ ಜೀವಿತದ ಮತ್ತು ನಮ್ಮ ಆತ್ಮಿಕತೆಯನ್ನು ಕೂಡ ಅದು ನಿರ್ಧಾರ ಮಾಡ್ತದೆ. ಆದ್ದರಿಂದ ಈ ಸಂಗತಿಗಳು ಬಹಳ ಅಗತ್ಯವಾಗಿ ನಾವು ತಿಳ್ಕೊಳ್ಬೇಕಾದ ಸಂಗತಿಗಳಾಗಿವೆ. ಅನೇಕ ಸಮಸ್ಯೆಗಳು ನಮ್ಮ ತಪ್ಪು ಆಲೋಚನೆಯಿಂದ ಉಂಟಾಗುತ್ತವೆ. ಬಹಳ ಅಗತ್ಯವಾಗಿ ನಾವು ತಿಳ್ಬೇಕು. ಕೆಲವರು ಒಳ್ಳೆಯ ವ್ಯಕ್ತಿಗಳಾಗಿದ್ದಾರೆ. ಯಾಕೆ? ಅವರು ಒಳ್ಳೆಯ ಆಲೋಚನೆಗಳನ್ನು ಮಾಡಿದ್ದರಿಂದ, ಅವರ ಮನಸ್ಸಿನಲ್ಲಿರುವ ಆಲೋಚನೆಗಳು ಒಳ್ಳೆಯದಾದ್ದರಿಂದ ಒಳ್ಳೆಯ ವ್ಯಕ್ತಿಗಳಾಗಿದ್ದಾರೆ. ಕೆಲವರು ಕೆಟ್ಟ ವ್ಯಕ್ತಿಗಳಾಗಿದ್ದಾರೆ. ಯಾಕೆ? ಕೆಟ್ಟ ಆಲೋಚನೆಗಳಿಂದ. ಆದ್ದರಿಂದ ನಮ್ಮ ಮನಸ್ಸು ಬಹಳ ಅಗತ್ಯವಾಗಿ ನಮ್ಮ ಭವಿಷ್ಯವನ್ನು ನಿರ್ಧಾರ ಮಾಡುವ ಒಂದು ಗೋಪುರವಾಗಿದೆ. ನಾವು ಪ್ರತಿಯೊಂದು ವಿಷಯಗಳನ್ನು ಇಲ್ಲಿ ತಿಳಿಯಬೇಕು. ನಮ್ಮ ಆಲೋಚನೆಗಳು ಯಾವುದನ್ನು ನಿರ್ಧರಿಸುತ್ತವೆ ಎಂದು. ನಾವು ದೇವರ ವಾಕ್ಯದ ಆಧಾರದಲ್ಲಿ ನಮ್ಮ ಆಲೋಚನೆಗಳಿವೆಯಾ ಅಥವಾ ಲೌಕಿಕ ವಿಷಯಗಳಲ್ಲಿ ನಮ್ಮ ಆಲೋಚನೆಗಳಿವೆ ಅಂತ ನಾವು ಪ್ರತಿಯೊಬ್ಬರೂ ಇವತ್ತು ತಿಳಿಯಬೇಕಾದ ಸಂಗತಿ. ನಾವು ಮೊಬೈಲ್ಗಳನ್ನು ಓಪನ್ ಮಾಡ್ತೇವೆ, ನಾವು ಟಿ ವಿಯ ಮುಂದೆ ಕೂರ್ತೇವೆ, ನಾವು ಏನು ಮಾಡ್ತೇವೆ? ಈ ಒಂದು ವಿಷಯಗಳಿಂದ ನಮ್ಮ ಮನಸ್ಸನ್ನು ಈ ಮೊಬೈಲ್ ಟಿ ವಿಗಳ ಮೂಲಕ, ನಮ್ಮಲ್ಲಿ ಕೆಲವು ಆಲೋಚನೆಗಳ ಮೂಲಕ ನಮ್ಮ ಮನಸ್ಸನ್ನು ಪ್ರೋಗ್ರಾಮ್, ಅಂದರೆ ನಮ್ಮ ಮನಸ್ಸನ್ನು ಆ ಸಂಗತಿಗಳ ಮೇಲೆ ಆಧಾರವಾಗಿ ಮುದ್ರಿಸುವಂಥ ಕಾರ್ಯ ನಾವು ಮಾಡ್ತಾ ಇದ್ದೇವೆ. ನಮಗೆ ಗೊತ್ತೇ ಆಗುವುದಿಲ್ಲ. ನಾವು ಏನೋ ಸುಮ್ಮನೆ ಮೊಬೈಲ್ ನೋಡ್ತಾ ಇದ್ದೇವೆ. ಈ ಪ್ರತಿಯೊಂದು ಕಾರ್ಯಗಳಿಂದ ನಮ್ಮ ಮನಸ್ಸು ಒಂದು ಕಾರ್ಯಗಳಲ್ಲಿ ಅಥವಾ ಒಂದು ದಾರಿಯಲ್ಲಿ ಅಥವಾ ಒಂದು ದಿಕ್ಕಿನಲ್ಲಿ ಅದು ಸ್ಥಿರಗೊಳ್ತದೆ. ಭಾಳ ಅಗತ್ಯವಾಗಿ ನಾವು ಇಂಗ್ಲೀಷಲ್ಲಿ ಅದನ್ನು ಹೇಳುವುದಾದರೆ, ಅದನ್ನು ಕನ್ನಡದಲ್ಲಿ ಸ್ವಲ್ಪ ಹೇಳಲಿಕ್ಕೆ ಕಷ್ಟ. ಅವರ್ ಮೈಂಡ್ ಈಸ್ ಪ್ರೋಗ್ರಾಮ್ಡ್ ಅಂತ ಹೇಳ್ತೇವೆ. ಅಂದರೆ ನಮ್ಮ ಆ ಟಿ ವಿ ಮಾಧ್ಯಮಗಳ ಮೂಲಕ, ಮೊಬೈಲ್ಗಳ ಮೂಲಕ ನಮ್ಮ ಆಲೋಚನೆಗಳು ನಿರ್ಧಾರಗೊಳ್ತವೆ, ದೃಢಪಡುತ್ತವೆ. ಆದ್ದರಿಂದ ಇವತ್ತು ನೋಡಿ, ತುಂಬ ಜನರು ಅತಿಯಾಗಿ ಟಿ ವಿ ಮತ್ತು ಮೊಬೈಲ್ ಬಳಸಿದವರಿಗೆ ಸರಿಯಾಗಿ ಆಲೋಚನೆ ಮಾಡುವ ಶಕ್ತಿ ಇಲ್ಲ. ಯಾಕೆಂದರೆ ಅವರ ಮನಸ್ಸು ಮೊದಲೇ ಈ ಟಿ ವಿ ಮತ್ತು ಮೊಬೈಲ್ಗಳ ಮೂಲಕ ಒಂದು ಮುದ್ರಿತವಾಗಿ ಅಥವಾ ಪ್ರೋಗ್ರಾಮ್ಡ್ ಅಂತ ಹೇಳ್ತೇವೆ, ಒಂದು ಆಲೋಚನೆಗಳಲ್ಲಿ ದೃಢಪಟ್ಟಿದೆ. ಮನುಷ್ಯನು ತನ್ನ ನೈಸರ್ಗಿಕ ಆಲೋಚನೆಯನ್ನೇ ಕಳ್ಕೊಂಡಿದ್ದಾನೆ. ಆದ್ದರಿಂದ ಬಹಳ ಎಚ್ಚರಿಕೆಯಾಗಿ ನಾವು ನೋಡಬೇಕು. ಏನು ಈ ಟಿ ವಿ ಮಾಧ್ಯಮಗಳ ಮೂಲಕ ಅಥವಾ ಮೊಬೈಲ್ಗಳ ಮೂಲಕ, ಮೊಬೈಲ್ಗಳಿಗೆ ನಾವು ನಮ್ಮ ಮನಸ್ಸನ್ನು ಬಿಚ್ಚಿಟ್ಟಿದ್ದೇವೆ. ಆದರೆ ನಾವು ಪ್ರತಿಯೊಬ್ಬರು ತಿಳ್ಕೊಳ್ಬೇಕು, ನಾವು ನಮ್ಮ ಮನಸ್ಸನ್ನು, ನಮ್ಮ ಆಲೋಚನೆಗಳನ್ನು ದೇವರ ವಾಕ್ಯದ ಆಧಾರದಲ್ಲಿ ನಾವು ದೃಢಪಡಿಸಿದ್ದೇವ. ಒಂದು ವೇಳೆ ನಾವು ನಮ್ಮ ಆಲೋಚನೆಗಳನ್ನು ದೇವರ ವಾಕ್ಯದ ಆಧಾರದಲ್ಲಿ ನಾವು ಇಟ್ಟರೆ ನಮ್ಮ ಜೀವಿತ ಸುಖಕರವಾಗ್ತದೆ, ಆಶೀರ್ವಾದದಾಯಕವಾಗ್ತದೆ. ಆದರೆ ನಾವು ಈ ಮೊಬೈಲ್ ಟಿ ವಿಗಳ ಮೂಲಕ ನಮ್ಮ ಆಲೋಚನೆಗಳನ್ನು ಈ ಸಂಗತಿಗಳಿಗೆ ನಾವು ದೃಢಪಡಿಸಿಕೊಂಡರೆ, ಅಥವಾ ನಮ್ಮ ಆಲೋಚನೆಗಳು ಈ ಮೊಬೈಲ್ ಟಿ ವಿಗಳ ವಿಷಯಕ್ಕೆ ಸಂಬಂಧಪಟ್ಟವುಗಳಾಗಿದ್ದರೆ, ನಮ್ಮ ಜೀವಿತವು ಸಂಪೂರ್ಣ ನಾಶ ಆಗಲಿಕ್ಕೆ ಸಾಧ್ಯ ಇದೆ.
ಆದ್ದರಿಂದ ನಮ್ಮ ಆಲೋಚನೆಗಳನ್ನು ಹತೋಟಿಯಲ್ಲಿಡುವುದು ಬಹಳ ಅಗತ್ಯವಾಗಿದೆ. ಇದಕ್ಕಾಗಿ ನಾವು ದೇವರ ವಾಕ್ಯದಲ್ಲಿ ನೋಡೋಣ. ಪೌಲನು ಕೊಲೊಸ್ಸದವರಿಗೆ ಬರೆದ ಪತ್ರಿಕೆ 3ನೇ ಅಧ್ಯಾಯ 1-8 ತನಕ ನಾವು ಇವತ್ತು ಧ್ಯಾನಿಸಲಿಕ್ಕಿರುವ ವಾಕ್ಯಗಳು. ಪೌಲನು ಕೊಲೊಸ್ಸದವರಿಗೆ ಬರೆದ ಪತ್ರಿಕೆ 3ನೇ ಅಧ್ಯಾಯ 1-8. ಆದ ಕಾರಣ ನೀವು ಕ್ರಿಸ್ತನೊಂದಿಗೆ ಎಬ್ಬಿಸಲ್ಪಟ್ಟಿರುವುದರಿಂದ ಮೇಲಿರುವುಗಳನ್ನು ಹುಡುಕಿರಿ. ಅಲ್ಲಿ ಕ್ರಿಸ್ತನು ದೇವರ ಬಲಗಡೆಯಲ್ಲಿ ಆಸನರೂಢನಾಗಿದ್ದಾನೆ. ಮೇಲಿರುವಂಥವುಗಳ ಮೇಲೆ ಮನಸ್ಸಿಡಿರಿ, ಭೂಸಂಬಂಧವಾದವುಗಳ ಮೇಲೆ ಇಡಬೇಡಿರಿ. ಯಾಕೆಂದರೆ ನೀವು ಸತ್ತಿರಲ್ಲ, ನಿಮ್ಮ ಜೀವವು ಕ್ರಿಸ್ತನೊಂದಿಗೆ ದೇವರಿಗೆ ಮರೆಯಾಗಿಟ್ಟಿದೆ. ನಮಗೆ ಜೀವವಾಗಿರುವ ಕ್ರಿಸ್ತನು ಪ್ರತ್ಯಕ್ಷನಾಗುವಾಗ ನೀವು ಸಹ ಆತನ ಜೊತೆಯಲ್ಲಿ ಪ್ರಭಾವದಿಂದ ಕೂಡಿದವರಾಗಿ ಪ್ರತ್ಯಕ್ಷರಾಗುವಿರಿ. ಆದ್ದರಿಂದ ನಿಮ್ಮಲ್ಲಿರುವ ಭೂಸಂಬಂಧವಾದ ಭಾವಗಳನ್ನು ಸಾಯಿಸಿರಿ. ಜಾರತ್ವ, ಬಂಡುತನ, ಕಾಮಾಭಿಲಾಷೆ, ದುರಾಶೆ, ವಿಗ್ರಹಾರಾಧನೆಗೆ ಸಮವಾಗಿರುವ ಲೋಭ ಇವುಗಳನ್ನು ವಿಸರ್ಜಿಸಿಬಿಡಿರಿ. ಇವುಗಳ ನಿಮಿತ್ತ ದೇವರ ಕೋಪವು ಉಂಟಾಗುತ್ತದೆ. ನೀವು ಪೂರ್ವದಲ್ಲಿ ಸಹ ಈ ದುರ್ಭಾವಗಳ ಅಧೀನದಲ್ಲಿದ್ದು ಆ ಕೆಲಸಗಳನ್ನು ನಡೆಸುತ್ತಿದ್ದೀರಿ. ಈಗಲಾದರೂ ಕ್ರೋಧ, ಕೋಪ, ಮತ್ಸರ, ದೂಷಣೆ, ಬಾಯಿಂದ ಹೊರಡುವ ದುರ್ಭಾಷೆ ಇವುಗಳನ್ನು ವಿಸರ್ಜಿಸಿಬಿಡಿರಿ. ನೋಡಿ, ಇಲ್ಲಿ ನಾವು ದೇವರ ವಾಕ್ಯ ನಮ್ಮ ಮನಸ್ಸಿನ ಆಲೋಚನೆಗಳು ಹೇಗಿರಬೇಕಂತ ಪೌಲನಲ್ಲಿ ಸ್ಪಷ್ಟವಾಗಿ ಹೇಳ್ತಾನೆ. ನಾವು ಕ್ರಿಸ್ತನಲ್ಲಿ ಎಬ್ಬಿಸಲ್ಪಟ್ಟವರು. ಈಗ ನಾವು ಮೊದಲು ನಮ್ಮ ಮನಸ್ಸಿನಲ್ಲಿ ಒಂದು ಆಲೋಚನೆಯನ್ನು ನಾವು ದೃಢಪಡಿಸಬೇಕು. ಏನೆಂದರೆ ನಾವು ಕ್ರಿಸ್ತನಲ್ಲಿ ಎಬ್ಬಿಸಲ್ಪಟ್ಟವರು. ಅಂದರೆ ಯಾವಾಗ ನಾವು ಕ್ರಿಸ್ತನ ಮೇಲೆ ನಂಬಿಕೆ ಇಟ್ಟು ನಮಗೆ ಸುವಾರ್ತೆಯನ್ನು ಸಾರಲ್ಪಟ್ಟಾಗ ನಾವು ಕ್ರಿಸ್ತನ ಮೇಲೆ ನಂಬಿಕೆ ಇಟ್ಟು ನಾವು ದೀಕ್ಷಾಸ್ನಾನ ಮಾಡಿಕೊಂಡೆವ, ಕ್ರಿಸ್ತನೇ ನಮ್ಮ ರಕ್ಷಕನೆಂದು ನಾವು ಸಾರ್ವಜನಿಕವಾಗಿ ಒಪ್ಪಿಕೊಂಡೆವ, ಆಗ ನೀರಿನಲ್ಲಿ ನಾವು ಮುಳುಗಲ್ಪಟ್ಟಾಗ ನಮ್ಮ ಎಲ್ಲ ಹಳೆಯ ಸ್ವಭಾವ, ನಮ್ಮ ಎಲ್ಲ ಹಳೆಯ ಆಲೋಚನೆಗಳು ಅಲ್ಲಿ ಹೋಗಿರ್ತದೆ. ನಾವೀಗ ಮೇಲೆ ಬರುವಾಗ ಹೊಸ ಸೃಷ್ಟಿಗಳಾಗಿ ರೂಪಿಸಲ್ಪಡ್ತೇವೆ. ತಿಳಿತಲ್ಲ, ನಾವು ಹೊಸ ಜೀವನವನ್ನು ಜೀವಿಸುವವರಾಗಿದ್ದೇವೆ. ಇದನ್ನು ನಾವು ನಮ್ಮ ಮನಸ್ಸಿನಲ್ಲಿ ದೃಢವಾದ ಆಲೋಚನೆಗಳ ಮೂಲಕ ನಾವು ಮನದಟ್ಟು ಮಾಡಬೇಕು. ನಮ್ಮ ಮನಸ್ಸು ಎಲ್ಲಿ ಮೇಲಿರುವುಗಳ ಮೇಲೆ, ಅಂದರೆ ಏನು, ದೇವರಿಗೆ ಸಂಬಂಧಪಟ್ಟ ವಿಷಯಗಳ ಮೇಲೆ ನಮ್ಮ ಮನಸ್ಸಿಡಬೇಕಂತ ಹೇಳಿ, ನಮ್ಮ ಆಲೋಚನೆಗಳು ದೇವರಿಗೆ ಸಂಬಂಧಪಟ್ಟ ವಿಷಯದ ಮೇಲೆ ಇಡಬೇಕಂತ ಇಲ್ಲಿ ಸ್ಪಷ್ಟವಾಗಿ ಪೌಲನು ತಿಳಿಯುತ್ತಾನೆ. ಮೇಲಿರುವುಗಳ ಮೇಲೆ ಅಂದರೆ ಏನು, ಪರಲೋಕ. ಯಾಕೆ? ನಮ್ಮ ವಾಸಸ್ಥಳ ಪರಲೋಕ. ಈ ಭೂಲೋಕ ಯಾವುದು? ಭೂಲೋಕ ನಮ್ಮದು ಒಂದು ಪ್ರವಾಸ ಸ್ಥಳ, ಸ್ವಲ್ಪ ದಿನಕ್ಕೆ ಪ್ರವಾಸ ಸ್ಥಳ. ನಮ್ಮ ಶಾಶ್ವತ ವಾಸಸ್ಥಳ ಎಲ್ಲಿ? ಪರಲೋಕ. ಯಾಕೆ ನಾವು ಕ್ರಿಸ್ತನ ಮೇಲೆ ನಂಬಿಕೆ ಇಟ್ಟವರು. ಜಗತ್ತುತ್ಪತ್ತಿಗೆ ಮೊದಲೇ ದೇವರು ನಮ್ಮನ್ನು ಆರಿಸಿಕೊಂಡಿದ್ದಾರೆ. ಆದ್ದರಿಂದ ನಾವು ಪರಲೋಕದವರಾಗಿದ್ದೇವೆ. ಅದು ನಮಗೆ ಉಚಿತಾರ್ಥವಾಗಿ ದೇವರ ಕೃಪೆಯಿಂದ ಸಿಕ್ಕಿದ್ದು. ಆದ್ದರಿಂದ ನಾವು ಪ್ರತಿಯೊಬ್ಬರು ಮೇಲಿರುವುಗಳ ಮೇಲೆ ಮನಸ್ಸಿಡುವವರಾಗಿದ್ದೇವೆ. ನಮ್ಮ ಆಲೋಚನೆಗಳು ದೇವರಿಗೆ ಸಂಬಂಧಪಟ್ಟದ್ದು, ಕ್ರಿಸ್ತನಿಗೆ ಸಂಬಂಧಪಟ್ಟದ್ದು, ದೇವರ ವಾಕ್ಯಕ್ಕೆ ಸಂಬಂಧಪಟ್ಟವುಗಳಾಗಿರಬೇಕು. ನೋಡಿ, ಅಲ್ಲಿ ಶರೀರವನ್ನು ಸಾಯಿಸಿರಿ ಅಂದರೆ ಏನು? ಶರೀರಕ್ಕೆ ಸಂಬಂಧಪಟ್ಟ ಸಂಗತಿಗಳನ್ನು ನಾವು ಸಂಪೂರ್ಣ ತೆಗೆದುಹಾಕಬೇಕು. ಈಗ ತೆಗೆದುಹಾಕಬೇಕಾದ್ರೆ ಮೊದಲು ಇಲ್ಲಿ ಕಂಟ್ರೋಲ್ ಟವರ್, ಇಲ್ಲಿ ನಾವು ಅದಕ್ಕೆ ಸಂಬಂಧಪಟ್ಟ ಆಲೋಚನೆಗಳನ್ನು ನಾವು ಹೊರಗೆ ಹಾಕುವ ತನಕ ನಮಗೆ ಅದರಿಂದ ಬಿಡುಗಡೆ ಹೊಂದಲಿಕ್ಕೆ ಸಾಧ್ಯ ಇಲ್ಲ. ಆದ್ದರಿಂದ ಬಹಳ ಅಗತ್ಯವಾಗಿ ನಾವು ತಿಳ್ಕೊಳ್ಬೇಕಾದ ಸಂಗತಿ ಏನೆಂದರೆ, ಈ ಆಲೋಚನೆಗಳನ್ನು ನಾವು ಹೊರಗೆ ಹಾಕಬೇಕು. ಇಂಥ ಆಲೋಚನೆಗಳು ನಮಗೆ ಸಂಬಂಧಪಟ್ಟದ್ದಲ್ಲ. ನೋಡಿ, ತುಂಬ ಜನರು ನಾವು
ಆಲೋಚನೆಗಳು ನೋಡಿ, ನಮ್ಮ ಹಳೆಯ ಜೀವಿತದಲ್ಲಿ ನಡೆದ ಸಂಗತಿಗಳ ಆಲೋಚನೆ ನಮ್ಮಲ್ಲಿ ಯಾವತ್ತೂ ಬಿಟ್ಟು ಹೋಗುವುದಿಲ್ಲ. ಬಹಳ ಅಗತ್ಯವಾಗಿ ಆ ಆಲೋಚನೆ ನಮಗೆ ಮತ್ತೆ ಮತ್ತೆ ಬರ್ತಾ ಇದೆ. ಯಾವುದಕ್ಕೆ? ವ್ಯಭಿಚಾರಕ್ಕೆ ಸಂಬಂಧಪಟ್ಟ, ಕಾಮಾಭಿಲಾಷಕ್ಕೆ ಸಂಬಂಧಪಟ್ಟ ಈ ಎಲ್ಲ ಕಾರ್ಯಗಳು ನಾವು ಹಳೆಯ ಸ್ವಭಾವದಲ್ಲಿ ಅದನ್ನು ಮಾಡಿರ್ಬೋದು. ಆದರೆ ಈಗ ಕೂಡ ಆಲೋಚನೆಗಳು ನಮಗೆ ಬರ್ತಾ ಇರ್ತವೆ. ದೇವರು ಆ ಆಲೋಚನೆಯನ್ನು ತೆಗೆಯದ ಹೊರತು ಆಲೋಚನೆಗಳು ಹೋಗಲಿಕ್ಕೆ ಸಾಧ್ಯ ಇಲ್ಲ. ಭಾಳ ಅಗತ್ಯವಾಗಿ ನಾವು ತಿಳ್ಕೊಳ್ಬೇಕು. ಮತ್ತು ಆ ಆಲೋಚನೆಗಳ ಮೂಲಕ ನೋಡಿ, ದೇವರ ವಾಕ್ಯ ಏನು ಹೇಳ್ತದೆ? ನಾನು ನಿಮ್ಮ ಪಾಪವನ್ನು ನೆನಪಿಗೆ ತರುವುದೇ ಇಲ್ಲ ಅಂತ ದೇವರ ವಾಕ್ಯ ಹೇಳ್ತದೆ. ದೇವರು ನಮ್ಮ ಪಾಪಗಳನ್ನು ಕ್ಷಮಾಪಣೆ ನಮಗೆ ದೊರೆತ ಮೇಲೆ, ನಾವು ಕ್ರಿಸ್ತನ ಮೇಲೆ ನಂಬಿಕೆ ಇಟ್ಟು ಕ್ಷಮಾಪಣೆಯನ್ನು ಹೊಂದಿದ ಮೇಲೆ ದೇವರು ನಮ್ಮ ಪಾಪಗಳನ್ನು ನೆನಪಿಗೆ ತರುವುದಿಲ್ಲ. ಆದರೆ ಸೈತಾನನು ನಮ್ಮ ತಲೆಯಲ್ಲಿ ಮುದ್ರಿಸಲ್ಪಟ್ಟ ಈ ಸಂಗತಿಗಳು ದೇವರು ತೆಗೆಯದ ಹೊರತು ಹೋಗಲಿಕ್ಕೆ ಸಾಧ್ಯವೇ ಇಲ್ಲ. ಅದಕ್ಕಾಗಿ ಬಹಳ ಅಗತ್ಯವಾಗಿ ನಾವು ಇವತ್ತು ಏನು ಪ್ರಯತ್ನ ಪಡ್ತೇವೆ ಅಂದರೆ, ನಾವು ಲೌಕಿಕವಾಗಿ ಈ ಸಂಗತಿಗಳ ಮೇಲೆ ಜಯ ಹೊಂದಲಿಕ್ಕೆ ಪ್ರಯತ್ನ ಪಡ್ತೇವೆ. ಆದರೆ ಬಹಳ ಅಗತ್ಯವಾಗಿ ನಾವು ಮೊದಲು ಮಾಡಬೇಕಾದ ಕಾರ್ಯ ಈ ಆಲೋಚನೆಗಳನ್ನು ನಮ್ಮ ಮನಸ್ಸಿನಿಂದ ತೆಗೆಯಬೇಕು. ಆಗ ಶರೀರ ಅದಕ್ಕೆ ಪ್ರಕಾರವಾಗಿ ಕಾರ್ಯ ಮಾಡ್ತದೆ. ಈ ಆಲೋಚನೆಗಳು ನಿರಂತರವಾಗಿ ಇರುವುದರಿಂದ ನಮ್ಮ ಶರೀರ ಕೂಡ ಅದಕ್ಕೆ ಸಂಬಂಧಪಟ್ಟದ ರೀತಿಯಲ್ಲಿ ಪ್ರತಿಕ್ರಿಯಿಸ್ತದೆ. ಮತ್ತೆ ನಮಗೆ ಸಾಧ್ಯ ಇಲ್ಲ. ಯಾಕೆಂದರೆ ಶರೀರದಲ್ಲಿ ಆಗುವ ಬದಲಾವಣೆ, ಆ ಸಂಗತಿಗಳಿಗೆ ಆ ಕಾಮಾಭಿಲಾಷೆ ಹೆಚ್ಚುತ್ತಾ ಹೋಗ್ತದೆ. ಅದಕ್ಕಾಗಿ ನಾವು ಮೊದಲು ಮಾಡಬೇಕಾದ ಸಂಗತಿ ಏನೆಂದರೆ, ನಮ್ಮ ಆಲೋಚನೆಗಳನ್ನು ಬದಲು ಮಾಡಬೇಕು. ಅಥವಾ ನಾವು ದೇವರಲ್ಲಿ ಬೇಡಿಕೊಂಡು ವಾಕ್ಯದ ಧ್ಯಾನಗಳ ಮೂಲಕ ಈ ಆಲೋಚನೆಗಳನ್ನು ಸಂಪೂರ್ಣವಾಗಿ ತೆಗೆದು ಹಾಕುವಂತೆ ದೇವರಿಗೆ ಬೇಡಬೇಕು. ಭಾಳ ಅಗತ್ಯವಾಗಿ ನಾವು ತಿಳ್ಕೊಳ್ಬೇಕು. ನೋಡಿ, ಅಲ್ಲಿ ನಾವು ಹಳೆಯ ಸ್ವಭಾವದಲ್ಲಿ ವಿಗ್ರಹಾರಾಧನೆ ಇದು ಅವು ಎಲ್ಲ ಕೆಟ್ಟ ಕೆಲಸಗಳನ್ನು ಮಾಡಿದವು. ಈಗ ಆ ಸಂಬಂಧಪಟ್ಟ ಆಲೋಚನೆಗಳಿಂದ ನಾವು ಇರುವುದಾದರೆ, ಈಗ ನಾವು ಏನು ಮಾಡ್ತೇವೆ ಅಂದರೆ, ನಾವು ನಿಮಗೆ ಒಂದು ವಿಗ್ರಹಾರಾಧನೆಯ ಉದಾಹರಣೆ ಹೇಳ್ತೇನೆ. ವಿಗ್ರಹಾರಾಧನೆ ದೇವರ ದೃಷ್ಟಿಯಲ್ಲಿ ತಪ್ಪಂತ ನಮಗೆ ಸ್ಪಷ್ಟವಾಗಿ ಗೊತ್ತುಂಟು, ತಿಳಿತಲ್ಲ. ಆದರೆ ಏನಾಗ್ತವೆ, ಈ ಆಲೋಚನೆಗಳು ನಮ್ಮಲ್ಲಿ ಇರ್ತವೆ ಅಂತ ಯೋಚಿಸೋಣ. ಅದರಿಂದ ಏನಾಗ್ತದೆ? ಏನಿಲ್ಲ, ತಪ್ಪಿಲ್ಲ. ಅದಕ್ಕೆ ಸಂಬಂಧಪಟ್ಟ ಕೆಲವು ಆಲೋಚನೆಗಳು ನಮ್ಮಲ್ಲಿ ಇನ್ನೂ ಬಲವಾಗಿದ್ದರೆ ಮುಂದಕ್ಕೆ ನಾವು ಪುನಃ ಅಂಥ ಪಾಪದಲ್ಲಿ ಬೀಳಲಿಕ್ಕೆ ಸಾಧ್ಯ ಆಗ್ತದೆ. ಏನಾಗುವುದಿಲ್ಲ ಅಂತ ಹೇಳಿ. ಆದ್ದರಿಂದ ಬಹಳ ಅಗತ್ಯವಾಗಿ ನಮ್ಮ ಆಲೋಚನೆಗಳನ್ನು ನಾವು ಹತೋಟಿಯಲ್ಲಿ ಇಡಬೇಕು. ಈಗ ಅದು ನಾವು ಇವತ್ತು ಮಾಡುವ ಧ್ಯಾನದ ಒಂದು ಕೇಂದ್ರ ಬಿಂದು. ನಮ್ಮ ಆಲೋಚನೆಗಳನ್ನು ಹತೋಟಿಯಲ್ಲಿ ಹೇಗೆ ಇಟ್ಟುಕೊಳ್ಳುವುದು. ಈಗ ಅದಕ್ಕೆ ಮುಖ್ಯವಾಗಿ ನಾವು 3 ಸಂಗತಿಗಳನ್ನು ನೆನಪಿನಲ್ಲಿಟ್ಟುಕೊಳ್ಬೇಕು. ಮೊದಲನೇದಾಗಿ, ನಮ್ಮ ಆಲೋಚನೆಯನ್ನು ಹತೋಟಿಯಲ್ಲಿ ಇಡಬೇಕಾದರೆ ನಮ್ಮ ಸಂಬಂಧ ಹಾಗೂ ದೇವರ ಯೇಸುವಿನ ವಿಷಯದ ಸಂಬಂಧವನ್ನು, ಆ ವಿಷಯವನ್ನು ನಾವು ತಿಳ್ಕೊಳ್ಬೇಕು. ಭಾಳ ಅಗತ್ಯವಾಗಿ ನಮ್ಮ ಯೇಸುವಿನ ಜೊತೆ ಅಥವಾ ಯೇಸುವಿನೊಂದಿಗೆ ನಮ್ಮದು ಸಂಬಂಧ ಹೇಗಿದೆ, ಅದು ನಮ್ಮ ಆಲೋಚನೆಗಳನ್ನು ನಿರ್ಧಾರ ಮಾಡ್ತದೆ. ಅದರ ಮೂಲಕ ಆ ಸಂಬಂಧ ಎಷ್ಟು ಗಾಢವಾಗಿರುತ್ತದೋ, ಎಷ್ಟು ಬಲಿಷ್ಠವಾಗಿರುತ್ತದೋ, ಆ ಪ್ರಕಾರ ನಮ್ಮಲ್ಲಿ ದೇವರ ವಾಕ್ಯಕ್ಕೆ ಸರಿಬೀಳದ ಅಥವಾ ದೇವರ ದೃಷ್ಟಿಯಲ್ಲಿ ತಪ್ಪು, ದೇವರು ಮೆಚ್ಚದಂಥ ಆಲೋಚನೆಗಳನ್ನು ನಾವು ಕಡಿಮೆ ಮಾಡಲಿಕ್ಕೆ ಸಾಧ್ಯ ಆಗ್ತದೆ. ಮೊದಲು ನಾವು ತಿಳಿಯಬೇಕಾದ ನೋಡಬೇಕಾದ ಮೊದಲನೇ ಅಂಶ ಏನೆಂದರೆ, ಒಂದು ವೇಳೆ ನಮ್ಮ ಆಲೋಚನೆಗಳನ್ನು ನಾವು ಹತೋಟಿಯಲ್ಲಿ ಇಡಬೇಕಾದರೆ ಯೇಸುವಿನೊಂದಿಗೆ ನಮ್ಮ ಸಂಬಂಧ ಹೇಗಿದೆ, ಆ ಸಂಬಂಧವನ್ನು ಎಷ್ಟು ಗಾಢವಾಗಿ ನಾವು ಇಟ್ಟುಕೊಳ್ಳಿಕ್ಕೆ ಪ್ರಯತ್ನ ಪಡ್ತೇವ, ಆ ದಿಕ್ಕಿನಲ್ಲಿ ನಾವು ನಡೆಯುತ್ತೇವ, ಅಷ್ಟು ನಮ್ಮ ಆಲೋಚನೆಗಳು ಯೇಸುವಿಗೆ ಮತ್ತು ಪರಲೋಕಕ್ಕೆ ಸಂಬಂಧಪಟ್ಟ ಆಲೋಚನೆಗಳಾಗಿರ್ತವೆ. ನಮ್ಮ ಆಲೋಚನೆಗಳು ಹತೋಟಿಯಲ್ಲಿ ಇಡಬೇಕಾದರೆ ನಾವು ಕ್ರಿಸ್ತನೊಂದಿಗೆ ಗಾಢವಾದ ಸಂಬಂಧವನ್ನು ಬೆಳೆಸಿಕೊಳ್ಬೇಕು. ಒಂದು. ಎರಡನೇದು, ಈಗ ಇನ್ನೊಂದು ನಾವು ವಿಷಯ ತಿಳಿಯಬೇಕು. ಒಂದು ವೇಳೆ ನಾವು ಆ ದಿಕ್ಕಿನಲ್ಲಿ
ಆ ಸಂಬಂಧವನ್ನು ಅಭಿವೃದ್ಧಿಪಡಿಸಲಿಕ್ಕೆ ಪ್ರಯತ್ನ ಪಡೋದಿಲ್ಲವಾದರೆ ನಮ್ಮಲ್ಲಿ ಹಳೆಯ ಸಂಗತಿಗಳೇ ಇರ್ತವೆ. ಏನಾಗ್ತದೆ, ಆ ಕ್ರಿಸ್ತನಿಗೆ ಸಂಬಂಧವನ್ನು ನಾವು ದೃಢಪಡಿಸುವುದಿಲ್ಲವಾದರೆ ನಮಗೆ ಮೊದಲು ತಿಳಿಸಿಕೊಟ್ಟ ಸಂಗತಿಗಳು, ಆತ್ಮಿಕತೆಯಾಗಿ ತಿಳಿಸಿಕೊಟ್ಟ ಸಂಗತಿಗಳೇ ಇನ್ನೂ ಆ ಆಲೋಚನೆಗಳು ನಮ್ಮಲ್ಲಿ ದೃಢವಾಗಿರುವುದರಿಂದ ಕ್ರಿಸ್ತನ ವಿಷಯದ ಸಂಬಂಧದ ವಿಷಯಗಳು, ಆಲೋಚನೆಗಳು ನಾವು ದೂರ ಮಾಡ್ತೇವೆ. ನಮ್ಮ ಹೆತ್ತವರು ಹಾಗೆ ಮಾಡ್ತಿದ್ದರು, ನಮ್ಮ ಕುಟುಂಬದವರು ಹಾಗೆ ಮಾಡ್ತಿದ್ದರು, ನನಗೆ ಸಣ್ಣದಿರುವಾಗ ನನಗೆ ಹೀಗೆ ಕಲಿಸಿದ್ದಾರೆ, ನಾವು ಹೀಗೆ ಮಾಡ್ತಿದ್ದೆವು, ಅದರಲ್ಲಿ ಏನು ತಪ್ಪಿದೆ, ನಮ್ಮ ಹಿರಿಯರು ಇಷ್ಟು ವರ್ಷ ಮಾಡಿದ್ದಲ್ಲೋ, ನಮ್ಮ ಆದಿಕಾಲದಿಂದ ನಮ್ಮವರು ಎಂತ ಹೀಗೆ ಮಾಡಿಕೊಂಡು ಬಂದಿಲ್ಲವ, ಆಗ ಏನಾಗಿತ್ತು, ಅವರ ಹಾಳಾಗಿ ಹೋದರ, ಅವರೆಲ್ಲ ನರಕಕ್ಕೆ ಹೋದರ, ಇದೆಲ್ಲ ಮಾತುಗಳು ಬರ್ತವೆ. ಈ ಆಲೋಚನೆಗಳು ಯಾವಾಗ ಹೋಗ್ತದೆ, ನಾವು ಕ್ರಿಸ್ತನೊಂದಿಗಿನ ಸಂಬಂಧವನ್ನು ದೃಢಪಡಿಸಿಕೊಂಡಾಗ, ಯಾವಾಗ ನಾವು ಕ್ರಿಸ್ತನ ಮೇಲೆ ಸಂಪೂರ್ಣವಾಗಿ ನಂಬಿಕೆ ಇಟ್ಟೇವ, ಆಗ ನಾವು ಹೊಸ ಸೃಷ್ಟಿಗಳಾದಾಗ ಈ ಹಳೆಯ ಆಲೋಚನೆಗಳನ್ನು ನಾವು ಬಿಟ್ಟು ಬಿಡ್ತೇವೆ. ಇಲ್ಲದ್ರೆ ಆ ಆಲೋಚನೆಗಳು ಇನ್ನೂ ನಮ್ಮಲ್ಲಿ ಇರ್ತವೆ, ಅದು ಮನಸ್ಸಿನಲ್ಲಿ. ಅದಕ್ಕಾಗಿ ನೋಡಿ, ಕೆಲವು ಪಂಗಡಗಳು ಇವತ್ತು ಕೆಲವು ಧರ್ಮದಲ್ಲಿ ಕೂಡ ಎಳೆಯ ವಯಸ್ಸಿನಲ್ಲಿಯೇ ಈ ಆತ್ಮಿಕ ಸಂಗತಿಗಳನ್ನು ಅವರ ಮನಸ್ಸಿನಲ್ಲಿ ಮುದ್ರಿಸಿ ಬಿಡ್ತಾರೆ. ಯಾಕೆಂದರೆ ಅವರು ಮತ್ತೆ ಬಿಟ್ಟು ಹೋಗಬಾರ್ದು ಆ ಧರ್ಮವನ್ನು, ಅಥವಾ ಆ ಪಂಗಡಗಳನ್ನು ಬಿಟ್ಟು ಹೋಗಬಾರ್ದಂತ ಹೇಳಿ ಅವರು ಅದೇ ಪಂಗಡದಲ್ಲಿ ಇರಬೇಕು. ಅದಕ್ಕಾಗಿ ಸಣ್ಣ ವಯಸ್ಸಿನಲ್ಲಿ ನೀವು ಅನೇಕ ಇವತ್ತು ಕ್ರೈಸ್ತರ ಪಂಗಡ ಅಂತ ಹೇಳಿಕೊಳ್ಳುವವರು ಕೂಡ ಸಣ್ಣ ಮಕ್ಕಳಿಗೆ ದೇವರ ವಾಕ್ಯದ ಬೋಧನೆ ಇರುವುದಿಲ್ಲ. ಅಲ್ಲಿ ಅವರ ಪಂಗಡಕ್ಕೆ ಸಂಬಂಧಪಟ್ಟ ವಿಷಯಗಳನ್ನೇ ಅವರು ಮನಸ್ಸಿನಲ್ಲಿ ಹಾಕಿ ಬಿಡ್ತಾರೆ ಸಣ್ಣ ವಯಸ್ಸಿನಲ್ಲಿ. ಈಗ ಈ ಸಣ್ಣ ವಯಸ್ಸಿನಲ್ಲಿ ಮುದ್ರಿಸಲ್ಪಟ್ಟ ಈ ಎಲ್ಲ ಆಲೋಚನೆಗಳು ಹೇಗೆ ಹೋಗಬೇಕು? ಅದಕ್ಕಾಗಿ ಅನೇಕ ಜನರು ಇವತ್ತು ಕೂಡ ಕ್ರಿಸ್ತನ ಸತ್ಯವನ್ನು, ದೇವರ ವಾಕ್ಯದ ಸತ್ಯವನ್ನು ಸ್ವೀಕಾರ ಮಾಡದ ಪರಿಸ್ಥಿತಿಯಲ್ಲಿದ್ದಾರೆ. ಯಾಕೆಂದರೆ ಅವರ ಮನಸ್ಸಿನಲ್ಲಿ ಸಣ್ಣ ವಯಸ್ಸಿನಲ್ಲಿ ಈ ಆಲೋಚನೆಗಳು ದೃಢವಾಗಿ ಮುದ್ರಿಸಲ್ಪಟ್ಟಿವೆ. ನಾನು ಹೇಳಿದೆ ಅಲ್ಲ, ನಮ್ಮ ಮನಸ್ಸು ಪ್ರೋಗ್ರಾಮ್ಡ್ ಅಂತ ಹೇಳಿ, ಒಂದು ಪ್ರೋಗ್ರಾಮ್ ಆಗಿ ನಮ್ಮ ಮನಸ್ಸಿನಲ್ಲಿ ಈ ಸಂಗತಿಗಳು ದೃಢವಾಗಿ ಮುದ್ರಿಸಲ್ಪಟ್ಟಿವೆ. ನಾವು ಎಷ್ಟು ಸಮಯ ಚರ್ಚೆಗೆ ಹೋಗ್ಬೋದು, ಆದರೆ ಈ ಆಲೋಚನೆಗಳನ್ನು ನಾವು ದೇವರ ಹತ್ರ ಬೇಡಿಕೊಂಡು ಅವು ದೇವರ ವಾಕ್ಯದಲ್ಲಿ ಅದು ಸರಿಯಲ್ಲ ಎಂಬ ಚಿಂತನೆಯನ್ನು, ಆಲೋಚನೆಗಳನ್ನು ನಾವು ಮನಸ್ಸಿಗೆ ತರದಿದ್ದರೆ ಈ ಆಲೋಚನೆಗಳಿಂದ ನಮಗೆ ಬಿಡುಗಡೆ ಬರಲಿಕ್ಕೆ ಸಾಧ್ಯ ಇಲ್ಲ. ನಾವೊಂದು ವಾಕ್ಯವನ್ನು ನೋಡೋಣ. ಕೊರಿಂಥದವರಿಗೆ ಬರೆದ ಪತ್ರಿಕೆ ನೋಡಿ, ಕೊರಿಂಥದವರಿಗೆ ಬರೆದ 2ನೇ ಪತ್ರಿಕೆ 4ನೇ ಅಧ್ಯಾಯಕ್ಕೆ ಹೋಗೋಣ. ನಾವು ಅಲ್ಲಿ 4ನೇ ವಾಕ್ಯ ನೋಡಿ. ಕೊರಿಂಥದವರಿಗೆ ಬರೆದ 2ನೇ ಪತ್ರಿಕೆ 4ನೇ ಅಧ್ಯಾಯ 4ನೇ ವಾಕ್ಯ. ದೇವರ ಪ್ರತಿರೂಪವಾಗಿ ಇರುವ ಕ್ರಿಸ್ತನ ಪ್ರಭಾವವನ್ನು ತೋರಿಸುವ ಸುವಾರ್ತೆಯ ಪ್ರಕಾಶವು ಉದಯವಾಗಬಾರದೆಂದು ಈ ಪ್ರಪಂಚದ ದೇವರು ನಂಬಿಕೆಯಿಲ್ಲದವರ ಮನಸ್ಸನ್ನು ಮಂಕು ಮಾಡಿದನು. ನೋಡಿ, ಯಾರು? ಸೈತಾನನು ಮನಸ್ಸನ್ನು ಮಂಕು ಮಾಡಿದನಂತ ಬರೆಯಲ್ಪಟ್ಟಿದೆ. ಅಂದರೆ ಏನು? ಮನಸ್ಸಿನಲ್ಲಿಯೇ ದೇವರ ವಾಕ್ಯಕ್ಕೆ ತಾಳೆ ಇಲ್ಲದ ಕ್ರಿಸ್ತನ, ನೋಡಿ ಇಲ್ಲಿ ಏನು ಬರೆದಿದೆ, ದೇವರ ಪ್ರತಿರೂಪವಾಗಿರುವ ಕ್ರಿಸ್ತನ ಪ್ರಭಾವವು ತೋರಿಸುವ ಸುವಾರ್ತೆಯ ಪ್ರಕಾಶವು, ಅಂದರೆ ದೇವರ ವಾಕ್ಯದ ಪ್ರಕಾಶವು ಇವರ ಮನಸ್ಸಿನಲ್ಲಿ ಬೆಳಗಬಾರದು, ಅಥವಾ ಆ ವಿಷಯ ಇವರಿಗೆ ತಿಳಿಯಬಾರದು, ಅದಕ್ಕೆ ಸಂಬಂಧಪಟ್ಟ ಆಲೋಚನೆಗಳು ಇವರ ಮನಸ್ಸಿನಲ್ಲಿ ಇರಬಾರದು ಅಂತ ಹೇಳಿ ಸೈತಾನನು ಅವರ ಮನಸ್ಸನ್ನೇ ಮಂಕು ಮಾಡಿದ್ದಾನೆ. ಅಂದರೆ ಏನು? ಅವರ ಮನಸ್ಸಿನಲ್ಲಿ ಇದಕ್ಕೆ ವಿರುದ್ಧವಾದ ಆಲೋಚನೆಗಳನ್ನು ದೃಢವಾಗಿ ಇಟ್ಟಿದ್ದಾನೆ. ನೋಡಿ ಹೇಗೆ ಸೈತಾನನು ಕೂಡ ಎಲ್ಲಿ ಮನಸ್ಸಿನ ಮೇಲೆ ದಾಳಿ ಮಾಡ್ತಾ ಇದ್ದಾನೆ. ಆದ್ದರಿಂದ ನಮ್ಮ ಆಲೋಚನೆಗಳು, ನಮ್ಮ ಮನಸ್ಸು ಅಷ್ಟು ಅಗತ್ಯವಾದ ಸಂಗತಿಯಾಗಿದೆ. ಇನ್ನೊಂದು ವಾಕ್ಯ ಬೇಕಾದ್ರೆ ನೋಡಿ, ಅಲ್ಲಿ ಕೊರಿಂಥದವರಿಗೆ ಬರೆದ 2ನೇ ಪತ್ರಿಕೆ 11ನೇ ಅಧ್ಯಾಯ 3ನೇ ವಾಕ್ಯ ನೋಡಿ. ಹೇಗೆ ಹವ್ವಳು ಸರ್ಪದ ಕುಯುಕ್ತಿಗೆ ಒಳಬಿದ್ದು ಮೋಸ ಹೋದಳು, ಹಾಗೆ ನಿಮ್ಮ ಮನಸ್ಸು, ನೋಡಿ ಇಲ್ಲಿ ಬರೆಯಲ್ಪಟ್ಟಿದೆ, ನೀವು ಅಂತ ಬರೆಯಲ್ಪಟ್ಟಿದ್ದ ನಿಮ್ಮ ಮನಸ್ಸು
ಕ್ರಿಸ್ತನ ದಲ್ಲಿರಬೇಕಾದ ಯಥಾರ್ಥವನ್ನು ಪಾತಿವೃತ್ಯವನ್ನು ಬಿಟ್ಟು ಕೆಟ್ಟು ಹೋಯಿತೆಂದು ನಮಗೆ ಭಯ ಉಂಟು. ನೋಡಿ, ಕ್ರಿಸ್ತನ ಸುವಾರ್ತೆಯ ಆ ಪ್ರಕಾಶವು ಬೆಳಗಬಾರದೆಂದು ನೋಡಿ ಇಲ್ಲಿ ವಾಕ್ಯ ಹೇಳ್ತದೆ. ಹಾಗೆ ನಿಮ್ಮ ಮನಸ್ಸು ಕ್ರಿಸ್ತನ ವಿಷಯವ ಬೇಕಾದ ಸತ್ಯ ಅದು ಆ ಯಥಾರ್ಥವು ಬಿಟ್ಟು ಕೆಟ್ಟು ಹೋಗಬಾರದಂತ ಹೇಳಿ ಪೌಲನಲ್ಲಿ ಭಯಪಡ್ತಾನೆ. ಯಾಕೆ? ಮನಸ್ಸು. ಅದರಿಂದ ಪ್ರತಿಯೊಂದಕ್ಕೆ ನಾವು ಬಹಳ ಅಗತ್ಯವಾಗಿ ಇರಬೇಕು ನಮ್ಮ ಆಲೋಚನೆಗಳು ಮತ್ತು ನಮ್ಮ ಮನಸ್ಸು. ಅದರಿಂದ ನಾವು ಮೋಸ ಹೋಗುವುದೇ ಆಲೋಚನೆಗಳ ಮೂಲಕ. ಸೈತಾನ್ ನಮ್ಮನ್ನು ದಾಳಿ ಮಾಡೋದು ನಮ್ಮ ಮನಸ್ಸಿನ ಮೇಲೆ. ಯಾಕೆ ಅಷ್ಟು ಮೋಸಕರ? ಯಾಕೆಂದರೆ ನಮ್ಮ ಮನಸ್ಸನ್ನು ನಾವು ಹೊರಗಿನಿಂದ ನೋಡಲಿಕ್ಕೆ ಆಗುವುದಿಲ್ಲ. ನಮ್ಮ ಮನಸ್ಸಿನ ಆಲೋಚನೆಗಳನ್ನು ಯಾರು ನೋಡಲಿಕ್ಕೆ ಆಗುವುದಿಲ್ಲ. ಅದು ನಮಗೆ ಮಾತ್ರ ಗೊತ್ತಿರುತ್ತದೆ. ಈಗ ಒಂದು ಮಗು ಗುಪ್ತವಾಗಿ ಮಾಡುವ ಕಾರ್ಯಗಳು ತಂದೆ ತಾಯಿಗಳಿಗೆ ಗೊತ್ತಿಲ್ಲದಿದ್ದರೆ ತಂದೆ ತಾಯಿಗಳು ಮಕ್ಕಳನ್ನು ಹೇಗೆ ಸರಿಪಡಿಸಲಿಕ್ಕೆ ಸಾಧ್ಯ ಆಗ್ತದೆ? ಆಗುವುದಿಲ್ಲ. ಅದೇ ರೀತಿ ನಾವು ಬೆಳೆದು ಬರುವಾಗ ಇಂತಹ ಆಲೋಚನೆಗಳೇ ನಮ್ಮ ಮನಸ್ಸಿನಲ್ಲಿ ಇರುವುದಾದರೆ ಯಾರವರನ್ನು ಸರಿಪಡಿಸಲಿಕ್ಕೆ ಆಗುವುದಿಲ್ಲ. ಬಹಳ ಅಗತ್ಯವಾಗಿ ನಾವು ತಿಳ್ಕೊಳ್ಬೇಕಾದ ಸಂಗತಿಗಳು ಏನೆಂದರೆ, ನಾವು ನಮ್ಮ ಆಲೋಚನೆಗಳು ನಮ್ಮ ಮನಸ್ಸಿನಲ್ಲಿ ಮುದ್ರೆ ಹಾಕಿದಾಗೆ ಇರ್ತವೆ. ನಮ್ಮ ಆಲೋಚನೆಗಳು ನಮ್ಮ ಮನಸ್ಸಿನಲ್ಲಿ ಮುದ್ರೆ ಹಾಕಿದಾಗೆ ಇರ್ತದೆ. ಅದರಿಂದ ಬಿಡುಗಡೆ ನಮಗೆ ಸಿಗಬೇಕಾದರೆ ಕ್ರಿಸ್ತನು ಮಾತ್ರ ನಮಗೆ ಬಿಡುಗಡೆ ಕೊಡಬೇಕು. ನಮ್ಮಲ್ಲಿ ಪವಿತ್ರ ಆತ್ಮನಿದೆ. ನಾವು ಇನ್ನೊಂದು ಬಹಳ ಅಗತ್ಯವಾಗಿ ನಾವು ತಿಳ್ಕೊಳ್ಬೇಕು, ದೇವರು ನಮಗೆ ತನ್ನ ಆತ್ಮನನ್ನು ಕೊಟ್ಟಿದ್ದಾನೆ. ದೇವರು ಪವಿತ್ರಾತ್ಮನ ನಮಗೆ ಕೊಟ್ಟು ಒಬ್ಬ ಸಹಾಯಕನನ್ನು ಕೊಟ್ಟಿದ್ದಾನೆ. ಆತನು ನಮ್ಮಲ್ಲಿ ವಾಸ ಮಾಡುತ್ತಾನೆ. ಆದ್ದರಿಂದ ನಾವು ದೇವರಲ್ಲಿ ಬೇಡಿಕೊಂಡಾಗ, ಪವಿತ್ರಾತ್ಮನಲ್ಲಿ ಬೇಡಿಕೊಂಡಾಗ ಅಂಥ ಆಲೋಚನೆಗಳು ನಮ್ಮ ಮನಸ್ಸಿನಿಂದ ತೆಗೆದುಹಾಕಲ್ಪಡುತ್ತದೆ. ನೋಡಿ, ಕೆಲವು ನಮ್ಮ ಸಣ್ಣ ಜೀವಿತದಲ್ಲಿ ನಡೆದ ಕೆಲವು ಸಂಗತಿಗಳು ನಮಗೆ ಮರೆತೋಗಲಿಕ್ಕೆ ಸಾಧ್ಯನೇ ಇಲ್ಲ. ಒಂದು ಮುದ್ರಿಸಲ್ಪಟ್ಟ ಹಾಗೆ ಇರ್ತವೆ ಅವು. ಆದರೆ ನಾವು ಪ್ರತಿಯೊಬ್ಬರು ಬಹಳ ಅಗತ್ಯವಾಗಿ ತಿಳ್ಕೊಳ್ಬೇಕು, ದೇವರು ನಮಗೆ ಪವಿತ್ರಾತ್ಮವನ್ನು ಕೊಟ್ಟಿದ್ದಾನೆ. ಪವಿತ್ರಾತ್ಮನು ಎಲ್ಲ ನಮಗೆ ಬಿಡುಗಡೆ ಕೊಡ್ತಾನೆ. ಯಾಕೆ? ಏನು ಹೇಳಿದನು ವಾಕ್ಯಗಳಲ್ಲಿ, ಯೋಹಾನನ ಸುವಾರ್ತೆಯಲ್ಲಿ, ನಾನು ನಿಮಗೆ ಒಬ್ಬ ಸಹಾಯಕನನ್ನು, ತಂದೆಯು ನಿಮಗೆ ಒಬ್ಬ ಸಹಾಯಕನನ್ನು ಕೊಡುವನು. ಆ ಸಹಾಯಕನು ನಿಮಗೆ, ಸಹಾಯಕನೆಂದರೆ ಏನು? ಎಲ್ಲ ರೀತಿಯಲ್ಲಿ ನಮಗೆ ಸಹಾಯಕನು. ನಮ್ಮ ಆಲೋಚನೆಗಳನ್ನು ಸರಿಯಾದ ದಿಕ್ಕಿನಲ್ಲಿ ಕೊಂಡೋಗಲಿಕ್ಕೆ, ನಮ್ಮ ಹಳೆಯ ಸ್ವಭಾವದಲ್ಲಿ ಕೆಲವು ಕೆಟ್ಟ ಆಲೋಚನೆಗಳು ಮುದ್ರೆಯಾಗಿರುವ ಆಲೋಚನೆಗಳನ್ನು ತೆಗೀಲಿಕ್ಕೆ, ನಮಗೆ ದೇವರ ವಾಕ್ಯದ ಆಧಾರದಲ್ಲಿ ನಾವು ಆಲೋಚನೆಗಳನ್ನು ಸರಿಪಡಿಸಿಕೊಂಡು ಸರಿಯಾಗಿ ಆಲೋಚಿಸಲಿಕ್ಕೆ ನಮಗೆ ದೇವರು ನಮ್ಮ ವಿಶ್ವಾಸಿಗಳಿಗೆ ಒಂದು ದೃಢವಾದ ಒಂದು ಹೋಪ್ ಅಂತ ನಾವು ಹೇಳ್ತೇವೆ, ಒಂದು ನಿರೀಕ್ಷೆಯನ್ನು ನಮಗೆ ಪವಿತ್ರ ಆತ್ಮನ ಕೊಡಲ್ಪಟ್ಟಿದ್ದಾನೆ. ಆದ್ದರಿಂದ ಯಾರೂ ಕೂಡ ಇಲ್ಲ, ನನಗೆ ಸಾಧ್ಯ ಇಲ್ಲ, ಈ ಆಲೋಚನೆಗಳು ನನ್ನಿಂದ ಹೊರಗೆ ಹೋಗುವುದೇ ಇಲ್ಲ, ನನ್ನ ಮನಸ್ಸಿನಿಂದ ಹೊರಗೆ ಹಾಕಲಿಕ್ಕೆ ಸಾಧ್ಯ ಇಲ್ಲ ಎಂಬ ಚಿಂತನೆಯನ್ನು ನಾವು ಮೊದಲು ಬಿಟ್ಟು ಬಿಡಬೇಕು. ನಾವು ಪವಿತ್ರಾತ್ಮ ಭರಿತರಾಗಿದ್ದೇವೆ. ನಾವು ಇನ್ನೊಂದು ಬಹಳ ಅಗತ್ಯವಾಗಿ ತಿಳ್ಕೊಳ್ಬೇಕಾದ ಮೂರನೇ ಸಂಗತಿಯಲ್ಲಿ ಏನೆಂದರೆ, ನಾವು ಏನನ್ನು ಬಿತ್ತುತ್ತೇವೋ ಅದಕ್ಕೆ ಸಂಬಂಧಪಟ್ಟದನ್ನೇ ನಾವು ಕೊಯ್ಯುತ್ತೇವೆ. ನಾವು ಎಂಥ ಆಲೋಚನೆಗಳನ್ನು ಬಿತ್ತುತ್ತೇವೋ ಅದಕ್ಕೆ ಸಂಬಂಧಪಟ್ಟ ಕಾರ್ಯಗಳನ್ನು ನಾವು ಕೊಯ್ಯುತ್ತೇವೆ. ನಾವು ಬಿತ್ತುವ ನಾವು ಆಲೋಚನೆಗಳನ್ನು ಬಿತ್ತುತ್ತೇವೆ, ಕಾರ್ಯಗಳನ್ನು ಕೊಯ್ಯುತ್ತೇವೆ. ನಾವು ಕಾರ್ಯಗಳನ್ನು ಬಿತ್ತುತ್ತೇವೆ, ನಾವು ಹವ್ಯಾಸಗಳನ್ನು ಕೊಯ್ಯುತ್ತೇವೆ. ನಾವು ಹವ್ಯಾಸಗಳನ್ನು ಬಿತ್ತುತ್ತೇವೆ, ನಾವು ಗುಣಗಳನ್ನು ಕೊಯ್ಯುತ್ತೇವೆ. ನಾವು ಗುಣಗಳನ್ನು ಬಿತ್ತುತ್ತೇವೆ, ನಮ್ಮ ಭವಿಷ್ಯವನ್ನು ಕೊಯ್ಯುತ್ತೇವೆ. ಬಹಳ ಅಗತ್ಯವಾಗಿ ನಾವು ತಿಳ್ಕೊಳ್ಬೇಕು. ಒಂದು ವೇಳೆ ನಾವು ಒಳ್ಳೆಯ ಆಲೋಚನೆಗಳನ್ನು ಬಿತ್ತಿದರೆ ನಾವು ಒಳ್ಳೆಯ ಕಾರ್ಯಗಳನ್ನು ಕೊಯ್ಯುವವರಾಗ್ತೇವೆ. ನಾವು ಒಳ್ಳೆಯ ಕಾರ್ಯಗಳನ್ನು ಬಿತ್ತುವವರಾದರೆ ನಾವು ಒಳ್ಳೆಯ ಗುಣಗಳನ್ನು ಕೊಯ್ಯುವವರಾಗ್ತೇವೆ.
ನಾವು ಒಳ್ಳೆಯ ಗುಣಗಳನ್ನು ಕೊಯ್ಯುವುದಾದರೆ ನಾವು ಒಳ್ಳೆಯ ಹವ್ಯಾಸವನ್ನು ಕೊಯ್ಯುವವರಾಗ್ತೇವೆ. ನಾವು ಒಳ್ಳೆಯ ಹವ್ಯಾಸಗಳನ್ನು ಬಿತ್ತುವವರಾದರೆ ನಾವು ಒಳ್ಳೆಯ ಭವಿಷ್ಯವನ್ನು ಕೊಯ್ಯುವವರಾಗ್ತೇವೆ. ಬಹಳ ಅಗತ್ಯವಾಗಿ ಈ ಸಂಗತಿಗಳನ್ನು ನಾವು ತಿಳ್ಕೊಳ್ಬೇಕು. ನಾವು ಇವತ್ತಿನ ಈ ಧ್ಯಾನದಲ್ಲಿ ಬಹಳ ಅಗತ್ಯವಾಗಿ ತಿಳ್ಕೊಳ್ಳೋಣ. ನಮ್ಮ ಮನಸ್ಸು ಎಲ್ಲವನ್ನು ನಿಯಂತ್ರಿಸುವ ಒಂದು ನಿಯಂತ್ರಣ ಗೋಪುರವಾಗಿದೆ. ನಮ್ಮ ಆಲೋಚನೆಗಳು ನಮ್ಮ ಭವಿಷ್ಯವನ್ನು ನಿರ್ಧಾರ ಮಾಡ್ತವೆ. ನಾವು ಒಳ್ಳೆಯ ವ್ಯಕ್ತಿಗಳಾಗಿ ಜೀವಿಸಬೇಕಾದರೆ ನಾವು ಒಳ್ಳೆಯ ಆಲೋಚನೆಗಳನ್ನು ನಮ್ಮ ಮನಸ್ಸಿನಲ್ಲಿ ಇಟ್ಟುಕೊಳ್ಬೇಕು. ದೇವರು ನಮ್ಮ ಹಳೆಯ ಸ್ವಭಾವದಲ್ಲಿ ಏನಾಗಿದ್ದರೂ ಪರವಾಗಿಲ್ಲ, ನಾವು ಕ್ರಿಸ್ತನೊಂದಿಗೆ ಹೊಸದಾಗಿ ಹುಟ್ಟಿದವರು. ದೇವರು ನಮಗೆ ಪವಿತ್ರ ಆತ್ಮನು ಕೊಟ್ಟಿದ್ದಾನೆ. ಆ ಪವಿತ್ರ ಆತ್ಮನು ನಮಗೆ ಕೆಟ್ಟ ಆಲೋಚನೆಗಳನ್ನು ತೆಗೆದು ದೇವರ ವಾಕ್ಯದ ಆಧಾರದಲ್ಲಿ ಹೊಸ ಆಲೋಚನೆಗಳನ್ನು ನಮಗೆ ಇಟ್ಟು ನಮ್ಮ ಭವಿಷ್ಯ ಒಂದು ಒಳ್ಳೆಯ ಭವಿಷ್ಯ ಆಗುವಂತೆ ಒಬ್ಬ ಸಹಾಯಕನಾಗಿ ನಮಗೆ ದೇವರಿಂದ ದೊರೆತ ಪವಿತ್ರಾತ್ಮ ನಮ್ಮಲ್ಲಿ ವಾಸ ಮಾಡುವವನಾಗಿ. ಆದ್ದರಿಂದ ಬಹಳ ಅಗತ್ಯವಾಗಿ ನಾವು ಈ ಸಂಗತಿಗಳನ್ನು ದೃಢವಾಗಿ ನಮ್ಮ ಮನಸ್ಸಿನಲ್ಲಿ ಇಟ್ಟುಕೊಳ್ಳೋಣ. ದೇವರು ನಮ್ಮೆಲ್ಲರನ್ನು ಆಶೀರ್ವದಿಸುವ ದೇವರಾಗಿದ್ದಾರೆ. ಆತನಿಗೆ ಯುಗ ಯುಗಾಂತರಗಳಿಗೆ ಸ್ತುತಿ ಸ್ತೋತ್ರಗಳು ಸಲ್ಲಿಕೆ ಆಗಲಿ. ಆಮೇಲೆ